ಲಕ್ಕುಂಡಿಯಲ್ಲಿ ಇವತ್ತು 9ನೇ ದಿನದ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಭೂಗರ್ಭದಲ್ಲಿ ಅಡಗಿರುವಂತ ರಹಸ್ಯಗಳು ಹೊರಬರ್ತಾ ಇದ್ದಾವೆ. 9ನೇ ದಿನದ ಉತ್ಖನನ ಕಾರ್ಯ ಲಕ್ಕುಂಡಿಯ ಮನೆಯೂ ಕೂಡ ಹೊಯ್ಸಳರ ಕಾಲದ ವೈಭವವನ್ನು ಸಾರಿ ಹೇಳ್ತಾ ಇದೆ. ಒಂದೊಂದೇ ಕುರುಹುಗಳು ಪತ್ತೆಯಾಗ್ತಾ ಇದೆ. ದಾನಶಿಲೆ, ದ್ವಾರಪಾಲಕನ ಶಿಲೆ, ಬೋಧಿಗೆ ಶಿಲೆ, 12ನೇ ಶತಮಾನದ ಶಿಲ್ಪಗಳು ಇದೆಲ್ಲ ಪತ್ತೆಯಾಗ್ತಾ ಇದೆ. ಉತ್ಖನನದ ಸಂದರ್ಭದಲ್ಲಿ ಒಂದೊಂದೇ ಕುರುಹುಗಳು ಪತ್ತೆಯಾಗ್ತಾ ಇರೋದು. ಮೊನ್ನೆ ದೇವಸ್ಥಾನವೊಂದರ ಅವಶೇಷ, ಶಿವಲಿಂಗದ ಅವಶೇಷ ಇದೆಲ್ಲ ಪತ್ತೆಯಾಗಿತ್ತು, ಮೂಳೆಗಳು ಪತ್ತೆಯಾಗಿತ್ತು. ಇವತ್ತು ಮತ್ತೊಂದು ಹಂತಕ್ಕೆ ಹೋಗಿದೆ ಉತ್ಖನನ ಕಾರ್ಯಾಚರಣೆ. ಶಿಲೆಗಳು ಪತ್ತೆಯಾಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ತಜ್ಞರ ಪ್ರಕಾರ ಇದು ಹೊಯ್ಸಳರ ಕಾಲದ್ದು ಅನ್ನೋದು, ಹೊಯ್ಸಳರ ಕಾಲದ ಶಿಲ್ಪಕಲೆಗೆ ಸಂಬಂಧಿಸಿದಂತ ಕುರುಹುಗಳು ಪತ್ತೆಯಾಗಿದೆ. ಲಕ್ಕುಂಡಿಯ ಕಲ್ಲು ಮಣ್ಣು ಕೂಡ ಇತಿಹಾಸ ಅಂತ ಹೇಳೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿರ್ತಕ್ಕಂಥದ್ದು. ಈಗ ನಾವು ಲಕ್ಕುಂಡಿಯ ಬಳಗಾನೂರು ಅನ್ನೋರ ತೋಟದ ಮನೆಯಲ್ಲಿದ್ದೇವೆ. ಈ ಬಾಮಿ ಪಕ್ಕದಲ್ಲೇ ಪಂಪ್ ಅಳವಡಿಸಲಿಕ್ಕೆ ಒಂದು ಮನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಮನೆಯನ್ನು ಸುಮಾರು 100 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಾರಂತೆ. ಇಲ್ಲಿ ಅನೇಕ ಶಿಲಾಶಾಸನಗಳು ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಒಂದು ಏನು ಶಿಲೆಯನ್ನು ನೋಡ್ತಾ ಇದ್ದೀರಾ, ಇದನ್ನು ದಾನಶಿಲೆ ಅಂತ ಹೇಳಲಾಗುತ್ತೆ. ಅಂದರೆ ದೇವಸ್ಥಾನದ ಎದುರುಗಡೆ ಯಾರು ಆ ದೇವಸ್ಥಾನವನ್ನು ದಾನ ಮಾಡಿದರು ಅನ್ನೋ ರೀತಿಯಲ್ಲಿ ಈ ಶಿಲೆಯನ್ನು ಕೆತ್ತಲಾಗಿರುತ್ತೆ. ಇಲ್ಲಿ ಶಿವಲಿಂಗದ ಆಕೃತಿಯನ್ನು ಗಮನಿಸ್ಬೋದು, ಸೂರ್ಯ ಚಂದ್ರನ ಆಕೃತಿಯನ್ನು ಗಮನಿಸ್ಬೋದು, ಜೊತೆಗೆ ಈ ನಂದಿಯ ಆಕೃತಿಯನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಸುಮಾರು 1000 ವರ್ಷದ ಇತಿಹಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಪಕ್ಕದಲ್ಲೂ ಕೂಡ ಏನು ಈ ಪಂಪ್ ಹೌಸನ್ನು ನಿರ್ಮಾಣ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಸುತ್ತಮುತ್ತಲು ಸಿಕ್ಕಂತಹ ಕಲ್ಲುಗಳನ್ನು, ಶಿಲಾಶಾಸನಗಳನ್ನು ಬಳಸಿ ಈ ಕಟ್ಟಡವನ್ನು ಕಟ್ಟಿರ್ತಕ್ಕಂಥದ್ದು. ಮತ್ತೊಂದು ಶಿಲೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದನ್ನು ದ್ವಾರಪಾಲಕರ ಶಿಲೆ ಅಂತ ಹೇಳಲಾಗುತ್ತೆ. ಸುಂದರವಾದಂಥ ಕೆತ್ತನೆ ಇರ್ತಕ್ಕಂಥ ಆಕೃತಿ ಅದಾಗಿದೆ. ಹೊಯ್ಸಳರ ಕಾಲದ್ದು, 12ನೇ ಶತಮಾನದ್ದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಪಂಪ್ ಹೌಸನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಶಿಲಾಶಾಸನಗಳು ಕೂಡ ಇದರಲ್ಲಿ ಹುದುಗಿರ್ತಕ್ಕಂಥದ್ದನ್ನು ಕಾಣಬಹುದು. ಮತ್ತೊಂದು ಈ ಕಿಟಕಿಯಲ್ಲೂ ಕೂಡ ಒಂದು ಶಿಲೆಯ ಆಕೃತಿಯನ್ನು ಏನು ಗಮನಿಸ್ತಾ ಇದ್ದೀರಿ, ಅದು ಕೂಡ ಇಲ್ಲಿ ಕಾಣಬಹುದು. ಜೊತೆಗೆ ಇನ್ನೂ ಅನೇಕ ಶಿಲಾಶಾಸನಗಳು ಒಳಗೂ ಇರಬಹುದು ಅನ್ನೋ ಅನುಮಾನ ಕೂಡ ಕಾಡ್ತಿರ್ತಕ್ಕಂಥದ್ದು. ಇನ್ನೊಂದು ಇದರ ಪಕ್ಕದಲ್ಲೇ ಮತ್ತೊಂದು ಶಿಲೆಯ ಕೆತ್ತನೆ ಇರತಕ್ಕಂತಹ ಆಕೃತಿಯನ್ನು ಗಮನಿಸ್ಬೋದು. ಇದು ಕೂಡ ಒಂದು ರೀತಿಯ ಹೊಯ್ಸಳ ಶೈಲಿಯದ್ದು, ಬೋಧಿಗೆ ಅಂತ ಹೇಳಲಾಗುತ್ತೆ. ಸುಂದರವಾದಂತಹ ಕೆತ್ತನೆಯನ್ನು ಇರ್ತಕ್ಕಂತಹ ಕೆತ್ತನೆ ಅದಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಈ ಮಾಲೀಕರು, ಈ ಪಂಪ್ ಹೌಸ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಇಲ್ಲ ಸರ್, ನಾವು 100 ವರ್ಷ ಅಂತ ನೋಡ್ತಾ ಇದ್ದೀವಿ. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಇದು ಇಂಜರ್ ಮನಿ ಸರ. ನಾವು ವಾಸ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಇದು. ನಾವು ಒಳಗೇನು ಇಲ್ಲ ಮೂರ್ತಿ ಸರ. ಇಲ್ಲೇ ಹೊರಗಡೆ ಏನಿದೆ ಇದೇ ಇಷ್ಟ ಇರೋದು. ಹಿಂದ್ಗಡೆ ಒಂದಿದೆ, ಇದು ಒಂದು ಸರ. ಇವೆರಡು ಬಿಟ್ಟರೆ ಮತ್ತೆ ಬೇರೆ ಏನೂ ಇಲ್ಲ. ಇದು ಯಾವಾಗ ಗೋಚರ ನಿಮ್ಗೆ, ಯಾವಾಗ ಕಾಣಿಸ್ತು? ಒಳಗೆ ಹಿಂಗೆ ಹಾಕಿ ಕಟ್ಟಿಬಿಟ್ಟಾರ? ಇಲ್ಲ ಸರ್, ಅದು ಮೊದ್ಲು ಹಂಗೆ ಇತ್ತು ಸರ್. ಅದು ನಾವು ಅದನ್ನು ಇಂಜಿನ್ ಮನಿದು ಸಿಮೆಂಟ್ ಏನು ಮಾಡೋ ಹೊತ್ನ್ಯಾಗ ಅದು ಹಂಗೆ ಸಿಮೆಂಟ್ ಮಾಡಿದ್ವಿ ನಾವು. ಅದು ಮೊದ್ಲು ಹಂಗೆ ಇತ್ತು, ಓಪನ್ ಆಗಿತ್ತು. ನಮ್ಮ ಪೂರ್ವಜರು ಹಂಗೆ ಬಿಟ್ಟಿದ್ರು ಅದನ್ನು. ಆ್ಯಕ್ಚುಲಿ ಅಮೂಲ್ಯ ಶಿಲೆಗಳದಾವು. ಈಗ ಅಕಸ್ಮಾತ್ ಅದನ್ನು ಸರ್ಕಾರ ಕೇಳಿದ್ರೆ ಕೊಡಕ್ಕೆ ರೆಡಿ ಅದೇನ್ರಿ ಅವನು? ಸರ್, ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ ರೀ ಸರ್. ಹ್ಞೂ ಸರ್, ಎಲ್ಲ ಮೂರ್ತಿಗಳನ್ನು ಕೊಡ್ತೀವಿ ರೀ. ಈ ಬಗ್ಗೆ ಮಾತನಾಡಲಿಕ್ಕೆ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಕೂಡ ಇದ್ದಾರೆ. ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಏನು ಸರ್ ಇದೆಲ್ಲ? ಇಲ್ಲಿ ಕಲ್ಲು ಮಣ್ಣುಗಳನ್ನು ಇತಿಹಾಸ ಹೇಳ್ತೈತೆ, ಇಲ್ಲಿ ಪಂಪ್ ಹೌಸ್ನಾಗೂ ಕಾಣಾಗತ್ತೈತೆ. ಏನು ಸರ್, ಆವಾಗ ಸಾಕಷ್ಟು ದಾಳಿ ಆಗಿರ್ಬೋದು. ಏನು ನಮ್ಮ ಊರಿನ ಕೆಲವೊಂದಿಷ್ಟು ಹಿರಿಯರಿಗೆ, ಜನರಿಗೆ ಈ ಪ್ರಾಚ್ಯಾವಶಿಷ್ಟದ ಬಗ್ಗೆ ತಿಳುವಳಿಕೆ ಇರಲಾರ್ದ ಟೈಮ್ನಾಗ ಈ ಥರ ಆಗಿದೆ. ಇವರು ಕೂಡ ಹೊಯ್ಸಳರ ಕಾಲದ ಶಿಲ್ಪಗಳು ಪತ್ತೆಯಾಗಿರೋದನ್ನು ನೀವು ಈಗಾಗಲೇ ಗಮನಿಸಿದ್ರಿ. ಇನ್ನು ಅಪರೂಪದ ನಾಗಮಣಿ ಶಿಲ್ಪವೂ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. 9ನೇ ದಿನದ ಉತ್ಖನನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಐತಿಹಾಸಿಕ ವೈಭವ ಸಾರೋ ಅಪರೂಪದ ಶಿಲೆಗಳು ಪತ್ತೆಯಾಗ್ತಾ ಇದ್ದಾವೆ. ಘಟಸರ್ಪದ ಶಿಲೆಯೊಂದು ಪತ್ತೆಯಾಗಿದೆ. ಅಪರೂಪದ ನಾಗಮಣಿ ಇರೋ 7 ಹೆಡೆ ಸರ್ಪದ ಕಲ್ಲಿನ ಶಿಲೆ ಪತ್ತೆಯಾಗಿದೆ.
ಲಕ್ಕುಂಡಿಯ ರವದಿ ಕುಟುಂಬಕ್ಕೆ ಸೇರಿದಂಥ ಜಮೀನಿನಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಉತ್ಖನನ ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಇದೆ 7 ಹೆಡೆಯ ಸರ್ಪ. ಭಾರತದ ಆಧ್ಯಾತ್ಮಿಕ ಪರಂಪರೆಯಲ್ಲಿ 7 ಹೆಡೆಯ ಸರ್ಪದ ವಿಚಾರ ಅಲ್ಲಲ್ಲಿ ಪ್ರಸ್ತಾಪ ಆಗುತ್ತೆ. ಧಾರ್ಮಿಕ ಪರಂಪರೆಯಲ್ಲಿ ಅದರ ಕುರುಹಾಗಿ ಕಾಣ್ತಾ ಇರುವಂತ ಶಿಲ್ಪ ಇದು. ಒಂದು ನಂಬಿಕೆಯ ಪ್ರಕಾರ ಈ ನಿಧಿಯನ್ನ ಕಾಯತ್ತೆ 7 ಹೆಡೆಯ ಸರ್ಪ ಅನ್ನೋದು ನಂಬಿಕೆ, ಧಾರ್ಮಿಕ ನಂಬಿಕೆ. ಅದು 7 ಹೆಡೆಯ ಸರ್ಪ ಇತ್ತು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕ ಕುರುಹುಗಳಿಲ್ಲ. ಆದರೆ ನಮ್ಮ ಹಿಂದಿನವರು ಇದರ ಬಗ್ಗೆ ಶಿಲ್ಪಕಲೆಗಳನ್ನು ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಿಸಿದಂತ ಒಂದು ಶಿಲ್ಪ ಈಗ ಪತ್ತೆಯಾಗಿದೆ. ನೋಡ್ತಾ ಇದ್ದೀವಿ 7 ಹೆಡೆಯ ಸರ್ಪದ ಶಿಲ್ಪ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈ ನಿಧಿ ಕಾಯೋದಕ್ಕೆ ಘಟಸರ್ಪಗಳು ಇರ್ತವೆ ಅನ್ನೋ ಚರ್ಚೆಗಳು ಕೂಡ ಆರಂಭ ಆಗಿದೆ. ಅಲ್ಲಲ್ಲಿ ನಾಗರ ಶಿಲೆಗಳು ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಈಗ ನಾವು ರೌದಿ ಅನ್ನೋರ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಜಮೀನಿನಲ್ಲಿದ್ದೇವೆ. ಈ ಜಮೀನಿನಲ್ಲೂ ಕೂಡ ಒಂದು ಘಟಸರ್ಪದ ಅಂದರೆ 7 ಹೆಡೆಯ ಸರ್ಪದ ಒಂದು ಕಲಾಕೃತಿ ಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ತಾವೇನು ಗಮನಿಸ್ತಾ ಇದ್ದೀರಿ, ನಾಗಶಿಲೆ ಮಣಿ ಇರ್ತಕ್ಕಂತಹ ಒಂದು ಕಲಾಕೃತಿ ಇದು. ಮೇಲ್ಗಡೆ ಈ ನಾಗಮಣಿ ಇದೆ. ನಾಗಮಣಿಗೆ ಹೊಂದಿಕೊಂಡಂತೆ ಒಂದು ದೊಡ್ಡ ಸರ್ಪದ ಒಂದು ಆಕಾರವನ್ನು ಕೆತ್ತಲಾಗಿದೆ. ಇದರ ಬಲಗಡೆ 3 ಹೆಡೆಗಳನ್ನು ಗಮನಿಸ್ಬೋದು. ಇದರ ಎಡಗಡೆನೂ ಕೂಡ 3 ಹೆಡೆಗಳನ್ನು ಗಮನಿಸ್ಬೋದು. ಆದರೆ ಒಂದಕ್ಕೆ ಮಾತ್ರ ಈ ನಾಗಮಣಿ ಇರ್ತಕ್ಕಂಥದ್ದು ವಿಶೇಷ. ಈ ಜಮೀನಿನ ಮಾಲೀಕರು ಹೇಳುವಂತೆ ಈ ಒಂದು ಪರ್ಟಿಕ್ಯುಲರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.